ಸ್ನೇಹಿತರೆ ನಮಸ್ಕಾರ. ಭಾಳಷ್ಟು ಜನರ ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ನೀನು ಬಿ ಜೆ ಪಿನ ವಿರೋಧಿಸ್ತೀಯಾ ಅಂತ. ನಾನು ಹೇಳೋದು, ಕಾಂಗ್ರೆಸ್ ಕಾಲದಲ್ಲಿ, ಆಡಳಿತದ ಕಾಲದಲ್ಲಿ ಒಂದಷ್ಟು ಜನ ಪ್ರಬುದ್ಧತೆ ಪ್ರಜೆಗಳಾಗಿದ್ದರು. ಅದರಲ್ಲಿ ಅಮಿತಾಬ್ ಬಚ್ಚನ್ನು, ಅನುಪಮ್ ಖೇರು, ಜೂಹಿ ಚಾವ್ಲಾ ಅಂತಹ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಅವರ ವ್ಯಂಗ್ಯ ಮಾಡ್ತಿದ್ರು, ಚುಡಾಯಿಸ್ತಾಯಿದ್ರು, ಪ್ರಶ್ನೆ ಮಾಡ್ತಾಯಿದ್ರು. ಡಾಲರ್ ವಿಷಯ ಆಗಿರ್ಬೋದು, ಇನ್ನೊಂದು ಬೆಲೆ ಏರಿಕೆ ಆಗಿರ್ಬೋದು ಇತ್ಯಾದಿ. ಇವತ್ತಿನ ವಿಚಾರದಲ್ಲಿ ಏನಾಗಿದೆ ಅಂದರೆ, ಸಂಸತ್ತಲ್ಲಿ ನಿಂತು ಧೈರ್ಯದಿಂದ ಪ್ರಶ್ನೆ ಮಾಡ್ತಿದ್ದಂಥ ರಾಘವ್ ಚಡ್ಡನನ್ನೇ ಮೌನ ಮಾಡಿಸ್ಬಿಟ್ರು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು. ಇವತ್ತಿನ ಬಿ ಜೆ ಪಿಯ ಆಡಳಿತ ಕಾಲದಲ್ಲಿ ಪ್ರಜೆಗಳು ಪ್ರಬುದ್ಧತೆಯನ್ನು ಕಳ್ಕೊತಾ ಇದ್ದಾರೆ, ಅಂಧಭಕ್ತರಾಗ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರನೇ. ಅವತ್ತು ₹1 ಪೆಟ್ರೋಲಿಗೆ ರೈಸ್ ಆದರೆ, ಗ್ಯಾಸ್ ಬೆಲೆ ಜಾಸ್ತಿ ಆದರೆ ತಲೆ ಮೇಲೆ ಸಿಲಿಂಡ್ರ್ ಒತ್ಕೊಂಡು ಡ್ಯಾನ್ಸ್ ಮಾಡೋರನ್ನ ತುಂಬ ಜನ ನೋಡ್ತಾ ಇದ್ವಿ. ಪೆಟ್ರೋಲ್ ಬಂಕ್ಗಳ ಹತ್ರ ಪ್ರತಿಭಟನೆಗಳನ್ನು ಸಾಕಷ್ಟು ನೋಡ್ತಾ ಇದ್ವಿ. ಇವತ್ತು ₹1 ₹2 ಅಲ್ಲ, ಏಕ್ದಮ್ ₹10 ₹5 ನಿರಂತರ ಬೆಲೆ. ಅದು ಅವರು ಮಾಡ್ತಿದ್ದಾಗ ಗ್ಯಾಪ್ ಆದರೂ ಇರ್ತಾಯಿತ್ತು. ಇವಾಗ ನೆನ್ನೆ ಇದ್ದ ಬೆಲೆ ಇವತ್ತಿರಲಿಲ್ಲ. ತಿಂಗಳಲ್ಲಿ 3-4 ಸರಿ ಬೆಲೆ ಏರಿಕೆ ಆದರೂ ಕೂಡ ಜನ ಹೇಳ್ತಾರೆ ₹600 ಪೆಟ್ರೋಲ್ ಆಗಲಿ, ₹500 ಪೆಟ್ರೋಲ್ ಆಗಲಿ. ಇನ್ನೊಂದು ನಗೆ ಪಾಟ್ಲಿಕ್ಕೆ ವಿಷಯ ಏನಪ್ಪ ಅಂದರೆ, ಹೆಲ್ಮೆಟ್ ನೋಡಿದ್ರೆ ಗುಜ್ರಿಗೆ ಎಸೆಯೋ ಹೆಲ್ಮೆಟ್ ಹಾಕ್ಕೊಂಡು ಹೇಳ್ತಾನೆ, ಟೆನ್ಷನ್ನೇ ಇಲ್ಲ ನನಗೆ, 500 ಅಲ್ಲ 600 ಆಗಲಿ ಪೆಟ್ರೋಲು ಅಂತ. ಇನ್ನೊಮ್ಮೆ ಹಿಂದೆ ಏನಾಯಿತು ಅಂದರೆ, ಸರ್ಕಾರ ರಚನೆ ಆದಾಗ ಭಾಳಷ್ಟು ಜನ ಹೇಳ್ತಾಯಿದ್ರು, ಆಯಿಲ್ ಬಾಂಡ್ ಎಲ್ಲ ಖರೀದಿ ಮಾಡಿಬಿಟ್ಟವ್ರೆ, ಆ ಸಾಲ ತೀರಿಸ್ತಾ ಇದ್ದಾರೆ. ಎಷ್ಟು ವರ್ಷ ತೀರಿಸ್ತಾರಪ್ಪ? 12 ವರ್ಷನ, 20 ವರ್ಷನ? ಮೋದಿಜಿ ಅವರು ಬಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶದ ಪರಿವರ್ತನೆ ಆಗುತ್ತೆ, ಸ್ಮಾರ್ಟ್ ಸಿಟಿಗಳಾಗುತ್ತೆ, ಉದ್ಯೋಗಗಳು ಸಿಗ್ತವೆ, ರೈತರ ಆದಾಯ ದುಪ್ಪಟ್ಟಾಯ್ತದೆ. ಎಲ್ಲಿ ಏನಾಯ್ತಾ ಇದೆ ರಿಸಲ್ಟ್? ಅದೊಂದು ಲೆಕ್ಕಾಚಾರ ಬೇಡವಾ ಹೇಳೋಕ್ಕೆ? ಒಂದು ಚುನಾವಣೆ ಎದುರಿಸಿದಾಗ ಹೋದ ಸರಿ ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಬಂದರೆ ಮಾಂಗಲ್ಯ ಕಿತ್ಕೋತಾರೆ ಅಂತ. ಭಾಷಣದ ವಿಚಾರಗಳು, ಭಾಷಣದ ಅಂಶಗಳು. ಹಿಂದೆ ಹೋದ ಸರ್ಕಾರದ ಮೇಲೆ ಭಯ ಹುಟ್ಟಿಸಿ ಮತ ಕೇಳುವಂಥದ್ದು. ನಿಮ್ಮ ಸಾಧನೆಯ ಅಂಶಗಳನ್ನು ಜನರ ಮುಂದೆ ಹೇಳ್ಕೊಂಡಲ್ವ ಮತ ಕೇಳಬೇಕಾಗಿರೋದು. ಇನ್ನೊಂದು, ಇವ್ರು ಹೇಳ್ತಾರೆ ಏನೋ 75 ವರ್ಷ ಆದಮೇಲೆ ಆಡಳಿತ ಮಾಡಬಾರ್ದು ಅಂತ. 3 ಸರಿ 4 ಸರಿ ಇವರೇ ಪ್ರಧಾನಮಂತ್ರಿ ಆಗಬೇಕಾ? 3 ಸರಿ ಆಯ್ತಲ್ಲಪ್ಪ. ಈಗ ನಮ್ಮ ರಾಜ್ಯದ ಯಡಿಯೂರಪ್ಪನ 75 ವರ್ಷ ಆಗೋಗದೆ ಅಂತ ಏನು ರನ್ನಿಂಗ್ CMನ್ನೇ ಕೆಳಗಿಳಿಸ್ಬಿಟ್ರು. ಇವಾಗ ಆ ಕಾರಣ ಆ ಸಬೂಬ್ ಕೊಟ್ರಲ್ಲ, ಇವ್ರಿಗೆ ಎಷ್ಟು ವರ್ಷ? ಇವ್ರು ಯಾಕೆ ಅಧಿಕಾರದಿಂದ ಕೆಳಗಿಳಿಯಲ್ಲ? ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಜಾಗತಿಕ ಮಟ್ಟದಲ್ಲಿ ಅವಮಾನ ಆಗಿದ್ದು ನೋಡಲಿಲ್ವಾ? ವಿದೇಶ ಪತ್ರಕರ್ತೆ ಪ್ರಶ್ನೆ ಕೇಳಿದ್ರೆ ಮೌನವಾಗಿ ಹೊರಟೋಯ್ತಾರೆ. ಅಲ್ಲ ರೀ, ಇಲ್ಲಾದರೂ ಈ ದೇಶದ ಪತ್ರಕರ್ತರಿಗೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇದ್ರು ವಿದೇಶಕ್ಕೂ ಹೋಗಿ ಕೊಡ್ದೇನೆ ಈ ರೀತಿ ಬರೋದು. ಅಲ್ಲೂ ಒಂದಷ್ಟು ಲೈನ್ಗಳನ್ನು ಭಾಷಣ ಮಾಡಿಬಿಡೋದು, ಭಾವನಾತ್ಮಕ ಭಾಷಣ ಮಾಡಿ ಹೊರಗೆ ಬಂದಿದ್ದಾರೆ. ಇನ್ನು ಅಂಧಭಕ್ತರ ಪ್ರಕಾರ ಅವರು ವಿಶ್ವಗುರು ಪಾಂಡಿತ್ಯ. ಸಾಮಾನ್ಯ ಪ್ರಶ್ನೆಗಳು, ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ನೀವು ಯಾಕೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಲ್ಲ, ಪತ್ರಿಕಾಗೋಷ್ಠಿ ನಡೆಸಲ್ಲ ಅನ್ನೋವಂಥದ್ದು. ಅಲ್ಲಿ ಯಾರೋ ನಟರನ್ನ ಕೂರಿಸ್ಕೊಳ್ಳೋದು, ನೀವು ಸಿಪ್ಪೆ ಸುಲಿದು ತಿಂತೀರಾ, ಹಂಗೆ ತಿಂತೀರಾ ಅಂತ ಮಾವಿನ ಹಣ್ಣು ತಿನ್ನುವಂಥ ಪ್ರಶ್ನೆಗಳು. ಇದಕ್ಕೆ ಹೇಳೋದು, ಅಟ್ಲೀಸ್ಟು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಮಯದಲ್ಲಿ ಪ್ರಜೆಗಳು ಪ್ರಬುದ್ಧತೆಯಿಂದ ನಡ್ಕೋತಾ ಇದ್ರು. ಸರ್ಕಾರಕ್ಕೆ ವ್ಯಂಗ್ಯ ಚಿತ್ರಗಳ ಮುಖಾಂತರ ಪತ್ರಕರ್ತರು ಏನೆಲ್ಲ ಮಾಡ್ತಿದ್ರು ಅಂದರೆ, ವ್ಯಂಗ್ಯ ಚಿತ್ರಕಾರರಂತೂ ಹೆಂಗೆ ವರ್ಣಿಸ್ತಾಯಿದ್ರು ಅಂದರೆ, ಆದರೂ ಸಮರ್ಪಕವಾಗಿ ನಿಭಾಯಿಸುವಂಥ ವ್ಯಕ್ತಿನ ಎಷ್ಟೆಲ್ಲ ಅವಮಾನ ಮಾಡಿದ್ರು. ಮೌನಿ ಪ್ರಧಾನಿ, ಹಾಗೆ ಈಗ ಅಂತ. ಆರ್ಥಿಕ ತಜ್ಞ, ಅವ್ರು ಬರೆದಿರ್ತಕ್ಕಂತಹ ಎಷ್ಟೋ ಪುಸ್ತಕಗಳು ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಅದನ್ನು ಪಾಠ ಮಾಡ್ತಾರೆ. ಅಂತಹ ವ್ಯಕ್ತಿನ ಟೀಕೆ ಮಾಡಿದಂಥವರು ಇವತ್ತು ಕೊರೋನಾ ಕಾಲಕ್ಕೆ ತಟ್ಟೆ ಬಡೀರಿ, ಗಂಟೆ ಅಳ್ಳಾಡಿಸಿ, ದೀಪ ಬೆಳಗಿಸಿ ಅನ್ನೋವಂಥವ್ರನ್ನೇ ಮೆರೆಸ್ತಾರೆ. ಅಂದರೆ ವಿಚಾರ ಮಾಡಬೇಕು. ನಾವು ಯಾವುದೋ ಒಂದು ವಿಷಯಕ್ಕೆ ದ್ವೇಷ ಮಾಡ್ತೀವಿ ಅಲ್ಲ, ಯಾಕೆ? ಪ್ರಶ್ನೆ ಇರೋದು ಯಾಕೆ? ಕಾರಣ ಇಲ್ವಾ? ಒಂದಷ್ಟು ವಿದ್ಯಾವಂತರಾಗಿರ್ತಕ್ಕಂಥವ್ರು ಮೂರ್ಖತನದಿಂದ ಮಾತಾಡ್ತಾರೆ ಅಂದರೆ, ನಿಮ್ಮ ಜ್ಞಾನದ ಶಕ್ತಿ ಮೇಲೆ ಒಂದು ಪೊರೆ ಕೂತ್ಕೊಬಿಟ್ಟಿದೆ. ಆ ಪೊರೆನ ತೆಗೆದಾಕಿ, ಆ ಕಣ್ಣಿನ ಪೊರೆ ತೆಗೆದಾಕು, ವಾಸ್ತವಾಂಶವನ್ನು ನೋಡಿ ಮಾತಾಡಿ. ನಮ್ಮದೇನು ಆಗಬೇಕಾದ್ದಿಲ್ಲ ವಿರೋಧ ಮಾತಾಡೋದ್ರಿಂದ ಅಥವಾ ಪರ ಮಾತಾಡೋದ್ರಿಂದ ಲಾಭ ಏನೂ ಇಲ್ಲ. ಆದ್ರೂ ಒಂದು ಸತ್ಯನ ಬೆಂಬಲಿಸಬೇಕು, ಒಂದು ವಾಸ್ತವನ, ಸರಿ ಅನ್ನೋ ವಿಚಾರನ ಒಪ್ಕೊಂಡು ನಾವು ಸಮಾಜದಲ್ಲಿ ಬಾಳಬೇಕು. ಅದಲ್ಲದೆ ಯಾವುದೋ ಒಂದು ಇವಾಗ BJP ಮಾಡ್ತಕ್ಕಂಥದ್ದು ವಾದ ಏನು? ಕೋಮುವಾದ. ಅವ್ರು ಹೇಳ್ತಾರೆ ಧರ್ಮ ಇದು ಅದು, ಬೇರೆ ವಿಚಾರದಲ್ಲಿ ಹೇಳ್ತಾರೆ ಧರ್ಮ ಎಲ್ಲ ಮನೆಗಿಡಬೇಕು ಅಂತ. ಅವರೇ ಆ ಪಕ್ಷದವರು ಧರ್ಮ ಅಂತ ಬಂದಾಗ ಧರ್ಮ ರಕ್ಷಣೆ,
ಒಂದು ಸರ್ಕಾರ ರಚನೆ ಮಾಡ್ಕೊಂಡಿರೋದು ಜನರ ಒಂದು ಬದುಕು ಸುಧಾರಣೆ ಎಲ್ಲ ಬಂದ್ಬಿಟ್ರು. ದೇಶದ ಪ್ರಜೆ ಒಂದು ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ ಕಟ್ಟ ಕಡೆಯ ಒಬ್ಬ ಮನುಷ್ಯ ಇದ್ದಾನೆ, ಅವನಿಗೂ ಸಮಾನತೆಯ ನ್ಯಾಯ ಸಿಗಬೇಕು. ಬಹುಜನರಿದ್ದ ತಕ್ಷಣ ಬಹುಜನರಿಗೊಂದು ನ್ಯಾಯ, ಅವನಿಗೊಂದು ನ್ಯಾಯ ಅಲ್ಲ. ಸಮಾನತೆಯ ಸಿದ್ಧಾಂತ ಸಾರಿಯೋ ಸಂವಿಧಾನ ವಿರೋಧಿ ನೀತಿಗಳನ್ನು ಇವರು ಅನುಸರಿಸ್ತಾ ಇದ್ದಾರೆ ಅಂದರೆ ವಿರೋಧ ಮಾಡಬಾರ್ದಾ? ಮಾಡಬೇಕಾ? ಒಬ್ಬ ಪ್ರಜೆಯಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಭ್ರಾತೃತ್ವ ಭಾವನೆ, ಸಮಾನತೆ, ಎಷ್ಟು ಧರ್ಮ ನಿರಪೇಕ್ಷತೆ, ಸಂವಿಧಾನದ ಹಲವಾರು ಅಂಶಗಳನ್ನು ಇವರು ಪರೀಕ್ಷೆ ಮಾಡ್ರಪ್ಪ. ಇವರ ಮಾತುಗಳು, ಇವರ ಭಾಷಣದ ವೈಖರಿಗಳು, ಇವರು ಹೋಗಿ ಅಬ್ಬರಿಸೋದು ಯಾವ ವಿಚಾರಕ್ಕೆ ಅನ್ನೋದು ಅಲ್ಲೇ ಸಿಗುತ್ತೆ ಉತ್ತರ. ಅಂಗೈ ಗಾಯಕ್ಕೆ ಕನ್ನಡಿ ಹಿಡಿದು ನೋಡಬೇಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಥರ ಸುಮಾರಿದ್ದಾವೆ. ಅದನ್ನು ಗೊತ್ತಿದ್ರೂ ಕೂಡ ಆಧಾರ ಸಹಿತ ಸಿಕ್ಕಿದ್ರೂ ಕೂಡ ಒಪ್ಕೊಳ್ಳಲ್ಲ. ಹೇಳ್ತಾ ಹೋದರೆ ಸುಮ್ಮನೆ ವಿಡಿಯೋ ಒಂದು ಅರ್ಧ ಗಂಟೆ 1 ಗಂಟೆ ಹಿಂಗೆ ಮಾತಾಡ್ಬೋದು. ಬಟ್ ನಾನು ಹೇಳ್ತಾ ಇರೋದು ಅಂಶ ಇಷ್ಟೇ, ಸಂವಿಧಾನ ವಿರೋಧ ನೀತಿ ಅನುಸರಿಸಿದ್ರೂ ಕೂಡ ಅವ್ರನ್ನ ಜೈಕಾರ ಹಾಕ್ಕೊಂಡು ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇರ್ತಕ್ಕಂಥ ಅಂಧ ಭಕ್ತರು ಗುಲಾಮರು ಬೇಕಾದರೆ ಗುಲಾಮತನದಿಂದ ಧಿಕ್ಕರಿಸಿ ಹೋರಾಟಗಾರರಾಗಿರೋವಂಥ ಇತಿಹಾಸ ಇದೆ ನಮ್ಮ ದೇಶಕ್ಕೆ. ಗುಲಾಮಗಿರಿನ ಧಿಕ್ಕರಿಸಿದ್ದಾರೆ ಈ ದೇಶದ ಪ್ರಜೆ, ಗುಲಾಮತನನ್ನು ಧಿಕ್ಕರಿಸಿದರೆ ಸ್ವಾತಂತ್ರ್ಯ ಹೋರಾಟ ಆಗಿದ್ದು. ಅಂಧ ಭಕ್ತರು ಏನಪ್ಪ ಮಾಡಿದ್ರಿ? ಪರಂಪರೆ ಅಂತ ಮುಂದುವರಿಸ್ತಾನೆ ಹೋಗ್ತಾ ಇರೋದು. ಅಂಧ ಭಕ್ತರು ಎಂದಿಗೂ ಹೋರಾಟಗಾರರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಧಭಕ್ತಿಯಿಂದನೇ ಅವರ ಒಂದು ಗುರುತಿರೋದು, ಅವರ ಒಂದು ಅಸ್ತಿತ್ವ ಇರೋದು. ಹಾಗಾಗಿ ಗುಲಾಮರು ಬೇಕಾದರೆ ಹೋರಾಟಗಾರ ಆಯ್ತಾರೆ, ಅಂಧ ಭಕ್ತರು ಎಂದಿಗೂ ಹೋರಾಟಗಾರರು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಅವರ ಆ ಒಂದು ರಕ್ತದ ಕಣದಲ್ಲೇ ಅದು ಬರಲ್ಲ. ಏನೇ ಇದ್ರೂ ಅದನ್ನು ಬಸವಣ್ಣ ತುಂಬ ವಚನಗಳಲ್ಲಿ ಹೇಳಿದ್ದಾರೆ. ಅಂಧಭಕ್ತರ ಬಗ್ಗೆನೇ ಬೇಜಾನ್ ಬರೆದಿದ್ದಾರೆ. ನಾನು ಉಲ್ಲೇಖ ಮಾಡ್ತೀನಿ ಅಂದರೆ ಬರೀ ಒಂದು ಇದು ನೋಡಿ, ಕಲ್ಲು ನಾಗರವ ಕಂಡರೆ ಹಾಲೆರುವರಯ್ಯ, ನಿಜ ದಿಟ ನಾಗರ ಕಂಡರೆ ಒಡಿ ಎಂಬುವರಯ್ಯ ಅಂತ ನಾವು ಅವರ ಒಂದು ವಿಚಾರನ ನಾವು ಪ್ರಶ್ನೆ ಮಾಡಿದರೆ ಗೊತ್ತಿರುತ್ತೆ ಅವ್ರಿಗೂ ಸತ್ಯ ಅಂತ ಒಪ್ಕೊಂಡ್ರೆ ಅದೆಲ್ಲೋ ಬಿದ್ದರೆ ಮೀಸೆ ಮಣ್ಣಾಯ್ತೆ ಅಂತ, ಜಟ್ಟಿ ಬಿದ್ದರೆ ಮೀಸೆ ಆಗಲಿಲ್ಲ ಅಂತ ಉತ್ತರ ಕೊಡುವಂಥ ಸಬೂಬು ನೆಪದ ಉತ್ತರಗಳನ್ನು ಕೊಡ್ತಾರೆ. ಈಗಲಾದರೂ ದೇಶದ ಪ್ರತಿ ನೋಡಿ, ಆ ಸೈನಿಕರ ಬಗ್ಗೆ ನಾವು ಸೈನ್ಯನ 4 ವರ್ಷ ಸರ್ವಿಸ್ ಮಾಡ್ತೀವಿ, ಆಮೇಲೆ ಏನೂ ಇಲ್ಲ, ಎಂತೆಂಥ ಅನೀತಿಗಳನ್ನು ತಂದರು. ಕೃಷಿ ಕಾಯ್ದೆ ವಿಚಾರದಲ್ಲಿ ಏನಾಯಿತು? ರೈತರು ಎಷ್ಟು ದಿನ ಪ್ರತಿಭಟನೆ ಮಾಡಿ ಎಷ್ಟು ಜನರ ಪ್ರಾಣ ಹೋಯಿತು. ಏನೇ ಆದರೂ ಸರಿ, ಅವರೇ ಸರಿ. ಎಷ್ಟು ದಿನ ಈ ಒಂದು ಜೈ ಜೈಕಾರ ಹಾಕ್ಕೊಂಡು ಓಡಾಡ್ತೀರಾ? ಪ್ರಶ್ನೆ ಮಾಡಿ, ದಯವಿಟ್ಟು ಪ್ರಶ್ನೆ ಮಾಡಿ.